ನಾಯಿಗಳು ತಮ್ಮ ನಂಬಿಕೆ ಮತ್ತು ನಿಯತ್ತಿಗೆ ಹೆಸರುವಾಸಿ. ಅದ್ಭುತ ವಾಸನಾ ಗ್ರಹಿಕೆಯ ಶಕ್ತಿಯಿಂದ ಇವುಗಳನ್ನು ಪೊಲೀಸ್ ಇಲಾಖೆಯಲ್ಲಿ ಬಳಸಿಕೊಳ್ಳಲಾಗುತ್ತದೆ. ಹೌದು, ವಿಶೇಷ ತರಬೇತಿ ಪಡೆದಂತಹ ಶ್ವಾನಗಳು ಅಪರಾಧ ತನಿಖೆಯಲ್ಲಿ ಸಹಾಯ ಮಾಡುತ್ತವೆ. ನೀವು K9 ಎಂದು ಕರೆಯಲ್ಪಡುವ ಶ್ವಾನದಳದ ಬಗ್ಗೆ ಕೇಳಿದ್ದೀರಾ? ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಅಪರಾಧ ತನಿಖೆಯಲ್ಲಿ ಕೆಲಸ ಮಾಡುವ ಶ್ವಾನಗಳ ಬಗ್ಗೆ ತಿಳಿದುಕೊಳ್ಳೋಣ. K9 ಎಂದು ಕರೆಸಿಕೊಳ್ಳುವ ಪೊಲೀಸ್ ನಾಯಿ ಕಾನೂನು ಜಾರಿ ಸದಸ್ಯರಿಗೆ ಸಹಾಯ ಮಾಡಲು ನಿರ್ದಿಷ್ಟವಾಗಿ ತರಬೇತಿ ಪಡೆದಿರುತ್ತದೆ. ಈ K9 ಘಟಕದಲ್ಲಿ ಬಳಸಲಾಗುವ ಸಾಮಾನ್ಯ ತಳಿಗಳೆಂದರೆ ಜರ್ಮನ್ ಶೆಫರ್ಡ್ಸ್ ಮತ್ತು ಬೆಲ್ಜಿಯನ್ ಮ್ಯಾಲಿನೋಯಿಸ್. ಉದಾಹರಣೆಗೆ ಬ್ಯಾಸೆಟ್ ಹೌಂಡ್ಗಳು, ಬ್ಲಡ್ ಹೌಂಡ್ಗಳು ಮತ್ತು ಲ್ಯಾಬ್ರಡಾರ್ ರಿಟ್ರೀವರ್ಗಳು ತಮ್ಮ ಟ್ರ್ಯಾಕಿಂಗ್, ಟ್ರೈಲಿಂಗ್ ಮತ್ತು ಪತ್ತೆ ಕೌಶಲ್ಯಗಳಿಗೆ ಹೆಸರುವಾಸಿಯಾಗಿದೆ. ಇವುಗಳ ತೀವ್ರವಾದ ಚಲನೆ, ಗಮನ, ಚುರುಕುತನ ಮತ್ತು ಸಣ್ಣ ಗಾತ್ರದ ಕಾರಣದಿಂದಾಗಿ ಪೊಲೀಸ್ ಮತ್ತು ಮಿಲಿಟರಿ ಕೆಲಸಕ್ಕೆ ಪ್ರಮುಖ ಆಯ್ಕೆಯಾಗಿದೆ. ಈ ಪೊಲೀಸ್ K9 ಘಟಕದಲ್ಲಿ ಗಸ್ತು ಮತ್ತು ಪತ್ತೆಗಾಗಿ 2 ಸಾಮಾನ್ಯ ವರ್ಗೀಕರಣ ಮಾಡಲಾಗಿದೆ. ಗಸ್ತು ಪಡೆಯಲ್ಲಿ ಇರುವ ನಾಯಿಗಳು ಮುಖ್ಯವಾಗಿ ಗಸ್ತು ಕರ್ತವ್ಯಗಳನ್ನು ನಿರ್ವಹಿಸುತ್ತವೆ. ಅಂದರೆ ಅಧಿಕಾರಿಗಳ ರಕ್ಷಣೆ, ಶಂಕಿತ ಆತಂಕ ಮತ್ತು ಸೂಕ್ಷ್ಮ ಅಥವಾ ನಿಯಂತ್ರಿತ ಪ್ರದೇಶಗಳಲ್ಲಿ ಭದ್ರತೆ ನೀಡಲು ಬಳಸಲಾಗುತ್ತದೆ. ಇನ್ನು ಪತ್ತೆ ಕಾರ್ಯಾಚರಣೆ ಮಾಡಲು, ಅಂದರೆ ಮಾದಕ ದ್ರವ್ಯ ಅಥವಾ ಸ್ಫೋಟಕಗಳನ್ನು ಹುಡುಕಲು ಬಳಸಲಾಗುತ್ತದೆ. ಮಧ್ಯಯುಗದಿಂದಲೂ ನಾಯಿಗಳನ್ನು ಕಾನೂನು ವ್ಯವಸ್ಥೆಯಲ್ಲಿ ಬಳಸಲಾಗುತ್ತಿದೆ. 14ನೇ ಶತಮಾನದ ಆರಂಭದಲ್ಲಿ ಫ್ರಾನ್ಸ್ನ ಸೆಂಟ್ ಮಾಲೋದಲ್ಲಿ ಪೊಲೀಸ್ ನಾಯಿಗಳ ಮೊದಲ ದಾಖಲಿತ ಬಳಕೆಯಾಗಿದೆ. ಅಲ್ಲಿ ಡಾಕ್ಗಳು ಮತ್ತು ಪಿಯರ್ಗಳನ್ನು ಕಾಪಾಡಲು ನಾಯಿಗಳನ್ನು ಬಳಸಲಾಗ್ತಾ ಇತ್ತು. ಇಲ್ಲಿ ಡಾಕ್ ಅಂದರೆ ದೋಣಿಗಳು ಅಥವಾ ಹಡಗುಗಳ ನಿರ್ವಹಣೆಯಲ್ಲಿ ತೊಡಗಿರುವ ಮಾನವ ನಿರ್ಮಿತ ಗುಂಪು. ಬ್ರಿಟನ್ನ ಈಶಾನ್ಯ ರೈಲ್ವೆ ಪೊಲೀಸರು 1908ರಲ್ಲಿ ಹಲ್ನಲ್ಲಿರುವ ಹಡಗು ಕಟ್ಟೆಗಳಿಂದ ಕಳ್ಳತನವನ್ನು ನಿಲ್ಲಿಸಲು ಪೊಲೀಸ್ ನಾಯಿಗಳನ್ನು ಬಳಸಿದವರಲ್ಲಿ ಮೊದಲಿಗರಾಗಿದ್ದಾರೆ. ಇನ್ನು 1920ರಲ್ಲಿ ಗ್ರೀನ್ ಹೈಡ್ನಲ್ಲಿ ಮೊದಲ ನಾಯಿ ತರಬೇತಿ ಶಾಲೆಯನ್ನು ತೆರೆದರು. ನಂತರದ ವರ್ಷಗಳಲ್ಲಿ ಅನೇಕ ಬೆಲ್ಜಿಯನ್ ಮ್ಯಾಲಿನೋಯಿಸ್ ನಾಯಿಗಳನ್ನು ಈ ಘಟಕಕ್ಕೆ ಸೇರಿಸಲಾಯಿತು. ಪೊಲೀಸ್ ಇಲಾಖೆಯಲ್ಲಿ ಬಳಸುವ ಜನಪ್ರಿಯ ನಾಯಿ ತಳಿಗಳಲ್ಲಿ ಐರ್ಡೆಲ್ ಟೆರಿಯರ್, ಅಕಿತಾ, ಗ್ರೋನೆಂಡಲ್ ಟರ್ವೆರನ್, ಬರ್ನೀಸ್ ಮೌಂಟೇನ್ ಡಾಗ್, ಬ್ಲಡ್ ಹೌಂಡ್, ಬಾರ್ಡರ್ ಕೋಲಿ ಹೀಗೆ ಹಲವಾರು ನಾಯಿಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಪೊಲೀಸ್ K9ಗಳು ಸಾಮಾನ್ಯವಾಗಿ 6ರಿಂದ 9 ವರ್ಷಗಳವರೆಗೆ ಪಡೆಗಳಲ್ಲಿ ಸೇವೆ ಸಲ್ಲಿಸುತ್ತವೆ. ಅನೇಕ ದೇಶಗಳಲ್ಲಿ ಪೊಲೀಸ್ ನಾಯಿಯನ್ನು ಉದ್ದೇಶಪೂರ್ವಕವಾಗಿ ಗಾಯಗೊಳಿಸುವುದು ಅಥವಾ ಕೊಲ್ಲುವುದು ಕ್ರಿಮಿನಲ್ ಅಪರಾಧವಾಗಿದೆ. ಇದಾಗಿತ್ತು K9 ಘಟಕದ ಸಂಕ್ಷಿಪ್ತ ಮಾಹಿತಿ. K9 ಘಟಕ ಶ್ವಾನದಳದ ಪ್ರಮುಖ ಅಂಶಗಳು. K9 ಎಂದು ಕರೆಸಿಕೊಳ್ಳುವ ಪೊಲೀಸ್ ನಾಯಿ ಕಾನೂನು ಜಾರಿ ಸದಸ್ಯರಿಗೆ ಸಹಾಯ ಮಾಡಲು ನಿರ್ದಿಷ್ಟವಾಗಿ ತರಬೇತಿ ಪಡೆದಿರುತ್ತದೆ. K9 ಘಟಕದಲ್ಲಿ ಬಳಸಲಾಗುವ ಸಾಮಾನ್ಯ ತಳಿಗಳೆಂದರೆ ಜರ್ಮನ್ ಶೆಫರ್ಡ್ಸ್ ಮತ್ತು ಬೆಲ್ಜಿಯನ್ ಮ್ಯಾಲಿನೋಯಿಸ್. ಈ ಪೊಲೀಸ್ K9 ಘಟಕದಲ್ಲಿ ಗಸ್ತು ಮತ್ತು ಪತ್ತೆಗಾಗಿ 2 ಸಾಮಾನ್ಯ ವರ್ಗೀಕರಣ ಮಾಡಲಾಗಿದೆ. 14ನೇ ಶತಮಾನದ ಆರಂಭದಲ್ಲಿ ಫ್ರಾನ್ಸ್ನ ಸೆಂಟ್ ಮಾಲೋದಲ್ಲಿ ಪೊಲೀಸ್ ನಾಯಿಗಳ ಮೊದಲ ದಾಖಲಿತ ಬಳಕೆಯಾಗಿದೆ. ಇನ್ನು 1920ರಲ್ಲಿ ಗ್ರೀನ್ ಹೈಡ್ನಲ್ಲಿ ಮೊದಲ ನಾಯಿ ತರಬೇತಿ ಶಾಲೆಯನ್ನು ತೆರೆದರು. ಪೊಲೀಸ್ K9ಗಳು ಸಾಮಾನ್ಯವಾಗಿ 6ರಿಂದ 9 ವರ್ಷಗಳವರೆಗೆ ಪಡೆಗಳಲ್ಲಿ ಸೇವೆ ಸಲ್ಲಿಸುತ್ತವೆ. ಇದು ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಯ ಹಾದಿಯಲ್ಲಿ, ಕಲಿಯ ಜೊತೆಯಲ್ಲಿ.